ಹಾಯ್ ಫ್ರೆಂಡ್ಸ್, ಬನ್ನಿ ಚಟ್ನಿ ಇಡ್ಲಿ ಪುಡಿ ಮಾಡೋಣ ಆಯಿತಾ. ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತೀನಿ. ಬನ್ನಿ, ಇವಾಗ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಈ ಕಪ್ಪಾಗ 1 ಕಪ್ ಕಡಲೆಬೇಳೆ ಎತ್ಕೊಂಡಿದ್ದೀನಿ. ಇಡ್ಲಿ ಪುಡಿಗೆ ಅನ್ನೋದಲ್ಲ, ಇಡ್ಲಿ ದೋಸೆ ಚಪಾತಿಗ ಇದ್ರ ಕಲರ್ ಚೆನ್ನಾಗಿರ್ತೈತೆ. ಚೆಂದಾಗಿ ಹುರ್ಕೊಳ್ಬೇಕು, ಗೋಲ್ಡ್ ಕಲರ್ ಬರೋಗಂಟ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋಗಂಟ ಹುರ್ಕೊಳ್ಬೇಕು. ಇಡ್ಲಿಗ, ದೋಸೆಗ, ಚಪಾತಿಗ ಎಲ್ಲ ತಿನ್ಬೋದು. ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಇಡ್ಲಿ ಪುಡಿ. ಒಂದೊಂದು ಐಟಮೇ ತೋರಿಸ್ತೀನಿ ನಾನು ಏನೇನು ಹಾಕ್ಬೇಕಂತೇಳಿ. ನೋಡಿ, ಈ ಥರ ಉಟ್ಕೊಳ್ಬೇಕು. ಹಸಿ ವಾಸನೆ ಹೋಗಂಟ ಹುರ್ಕೊಳ್ಬೇಕು. ಇಲ್ಲಾಂದರೆ ಚಟ್ನಿ ಪುಡಿ ಕೂಡ ಹಸಿ ವಾಸನೆನೇ ಇರ್ತೈತಿ. ನೋಡಿರಿ, ಇಷ್ಟು ಹುರ್ಕೊಂಡ್ರೆ ಸಾಕು. ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಕಪ್ಪಗಾಗ್ಬಿಡುತ್ತೆ. ಇವಾಗೆಲ್ಲ ಒಂದ್ರಾಗ ಶಿಫ್ಟ್ ಮಾಡ್ಕೊಡೋಣ. ಇವಾಗ ಉದ್ದಿನ ಬೇಳೆ ನೋಡ್ರಿ, ಇಷ್ಟು ಎತ್ಕೊಂಡಿದ್ದೀನಿ. ಅದನ್ನು ಅದೇ ಥರ ಹುರ್ಕೊಳ್ಬೇಕು. ಸ್ವಲ್ಪ ಬ್ರೌನ್ ಆಗೋಗಂಟ ಹುರ್ಕೊಳ್ಬೇಕು ಫ್ರೆಂಡ್ಸ್. ತುಂಬ ಟೇಸ್ಟಾಗಿರ್ತೈತೆ. ಒಂಚೂರು ಎಣ್ಣೆ ಹಾಕ್ಕೊಂಡು ಪುಡಿ ಜೊತೆ ದೋಸೆ, ಇಡ್ಲಿ, ಚಪಾತಿ ಅದಕ್ಕೆ ತಿನ್ಬೋದು. ನೋಡ್ರಿ, ಈ ಥರ ಹಾಕ್ಬೇಕು, ಬಣ್ಣ ಚೇಂಜ್ ಆಗಬೇಕು. ಗಮ್ಮಂತ ವಾಸನೆ ಹೊಡಿತೈತಿ. ಥರ ಬ್ರೌನ್ ಕಲರ್ ಬರಬೇಕು. ಜಾಸ್ತಿ ಸೀರಿಸ್ಬಾರ್ದು, ಚೆನ್ನಾಗಿರಲ್ಲ. ಕೈ ಆಡಿಸ್ತಾ ಇರಬೇಕು. ಇವಾಗ ಎತ್ಬಿಟ್ಟೆ. ಇವಾಗ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ತೊಟ್ಟೇನು ಬಿಡಿಸೋದು ಬೇಡ. ನಾನೊಂದು 20 ಮೆಣಸಿನ್ಕಾಯಿ ಎತ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಅಷ್ಟು ನಿಮ್ಮ ಇದ್ರ ಪ್ರಕಾರ ನೀವು ಎತ್ಕೊಳ್ರಿ. ಇದು ಜಾಸ್ತಿ ಏನು ಕಪ್ಪಗಾಗೋದು ಬೇಡ, ಸ್ವಲ್ಪ ಬಿಸಿ ಆದರೆ ಸಾಕು. ಇದು ಆಗೈತೆ. ಇವಾಗ ಕರಿಬೇವು ಸ್ವಲ್ಪ ನಂದು ಆಲ್ರೆಡಿ ಸ್ವಲ್ಪ ಒಂದು 2-3 ದಿನ ಆಗೈತೆ. ಇದನ್ನು ಸ್ವಲ್ಪ ಹಸಿದು ಎಲ್ಲ ಡ್ರೈ ಆಗೋಗಂಟ ಹುರ್ಕೊಳ್ಬೇಕು ಚೆಂದಾಗಿ.
ಹೆಣ್ಮಕ್ಳಿಗೆಲ್ಲ ತುಂಬಾ ಒಳ್ಳೇದು ಫ್ರೆಂಡ್ಸ್. ಕರಿಬೇವು ಪುಡಿ ತುಂಬ ಅಂದರೆ ಒಳ್ಳೆಯದು. ಕೂದಲುದ್ರಲ್ಲ, ಆಮೇಲೆ ಮಖದಾಗ ಮಡಿಮೆ ಅದೆಲ್ಲ ಇದ್ದರೆ ಅದೆಲ್ಲ ಹೋಗುತ್ತೆ. ಕೂದಲು ಕಪ್ಪರತ್ತೆ, ಉದುರಲ್ಲ, ಕಪ್ಪು ತಿರುಗುತ್ತೆ. ಕರಿಬೇವು ಚಟ್ನಿ ಪುಡಿ ತಿನ್ನೋದ್ರಿಂದ ಅದನ್ನು ಒಂದು ದಿವಸ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಕರಿಬೇವು ಚಟ್ನಿ ಪುಡಿ ಆಲ್ರೆಡಿ ಹುಣಸೆಹಣ್ಣು ಚಟ್ನಿ ಪುಡಿ, ಅದು ಹುಣಸೆ ಸಿಗರು ಅದು ಚಟ್ನಿ ಪುಡಿ ಎಲ್ಲ ಹಾಕಿದ್ದೀನಿ. ತುಂಬಾ ಚೆನ್ನಾಗಿರ್ತದೆ ಫ್ರೆಂಡ್ಸ್. ನೋಡ್ರಿ, ಈ ಥರ ಹುರಿಬೇಕು. ಫ್ರೆಶ್ ಮಾಡಿದ್ರೆ ಪುಡಿ ಹಾಕಬೇಕು, ಆ ಥರ ಹುರಿಬೇಕು. ಆವಾಗ ನಾವು ಮಿಕ್ಸಿಗೆ ಮಾಡೋಕೆ ಹಾಕ್ಕೊಂಡ್ರೆ, ಮಿಕ್ಸಿಗೆ ರುಬ್ಬಕ್ಕೆ ಹಾಕ್ಕೊಂಡ್ರೇನು ಏನಷ್ಟು ಇದಾಗಲ್ಲ. ಹಿಂಗೂ ಸ್ವಲ್ಪ ಹಾಕ್ಕೊತೀನಿ ಇದ್ರಾಗೆ, ಕರಿಬೇವು ಜೊತೆನೆ. ಹಿಂಗೂ ತುಂಬ ಜೀರ್ಣಶಕ್ತಿ ಇದು ಫ್ರೆಂಡ್ಸ್. ಇವಾಗ ಗ್ಯಾಸ್ ಆಫ್ ಮಾಡಿಕೊಡ್ತೀನಿ, ಬಿಸಿಯಾಗೆ ಇದಾಗುತ್ತೆ ಅದು. ಸಾಕು. ಇವಾಗ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈ ತ್ಯಾವಳ ಅಂಶ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಹುರ್ಕೊಂಡ್ರೆ ತುಂಬ ಒಳ್ಳೆಯದು. ಉಪ್ಪು ನೋಡಿ ಹಾಕ್ಕೊಳ್ರಿ. ಜಾಸ್ತಿ ಆದರೆ ಕೆಟ್ಟೋಗುತ್ತೆ, ಊಟನೇ ಕೆಟ್ಟೋಗುತ್ತೆ. ಕಡಿಮೆ ಇದ್ದರೆ ಬೇಕಾದರೆ ನಾವು ಹಾಕ್ಕೊಳ್ಬೋದು. ಕಲ್ಲುಪ್ಪು ಹಾಕ್ತಾರೆ ಕೆಲವರು. ನನಗೆ ಕಲ್ಲುಪ್ಪು ಅಷ್ಟೊಂದು ಇದು ಅಳತೆ ಗೊತ್ತಾಗಲ್ಲ, ಹಂಗಾಗಿ ಪುಡಿ ಉಪ್ಪೇ ನಾನು ಜಾಸ್ತಿ ಬಳಸೋದು. ಪುಡಿ ಉಪ್ಪಾಗೆ ನಾನು ಇದು ಮಾಡ್ತಾಯಿದ್ದೀನಿ. ನಿಮ್ಗೆ ಕಲ್ಲುಪ್ಪು ಇದ್ದಿದ್ರೆ ಹಾಕ್ಕೊಳ್ರಿ. ಬಾಣಲೆ ಬಿಸಿಗೆ ಉಪ್ಪು ಹುರ್ಕೊಂಡೆ, ಅದು ಹಿಂಗುದೆಲ್ಲ ಸ್ವಲ್ಪ ಬಾಣಲೆಯಾಗಿ ಇರುತ್ತಲ್ಲ, ಹಂಗಾಗಿ ಸ್ವಲ್ಪ ಇದು ಮಾಡಿದೆ. ಇವಾಗ ಸ್ವಲ್ಪ ಬಿಸಿ ಆರಾಗಿ ಬಿಟ್ಬಿಡೋಣ, ಯಾಕಂದ್ರೆ ಹಂಗೆ ಬಿಸಿಯಾಗಿ ಹಾಕಿದ್ರೆ ಚೆಂದಾಗಿರಲ್ಲ, ಹಂಗೆ ಮೆತ್ಕೊತೈತೆ. ಸ್ವಲ್ಪ ಬಿಸಿ ಆರಲಿ ಫ್ರೆಂಡ್ಸ್. ನೋಡಿರಿ, ಕಾಣಿಸ್ತಾ ಇರ್ಬೋದು ನಾನು ಹುರ್ಕೊಂಡಿರೋದಲ್ಲ. ಇದ್ರ ಜೊತೆ ಒಂದು ದೊಡ್ಡ ಬೆಳ್ಳುಳ್ಳಿ, ಒಂದು 20 ಹೆಸರು ಬೆಳ್ಳುಳ್ಳಿ ಹಾಕ್ಕೊತೀನಿ. ಅದನ್ನು ಇದ್ರ ಜೊತೆ ಅದನ್ನೇನು ಹುರಿಯೋದೇನು ಬೇಡ, ಹಂಗೆ ಹಾಕ್ಕೊಳ್ಬೋದು. ಸ್ವಲ್ಪ ಬಿಸಿ ಆರಲಿ ಫ್ರೆಂಡ್ಸ್. ಬಿಸಿ ಆರಿದಷ್ಟು ತುಂಬ ಪುಡಿ ಚೆನ್ನಾಗಿರ್ತೈತೆ. ಸ್ವಲ್ಪ ಇಟ್ಕೊಂಡು ನಾವು ಇದು ಮಾಡಿಕೊಂಡು ಒಂದು ಡಬ್ಬಾಳಿಗೆ ಸ್ಟೋರೇಜ್ ಮಾಡಿಕೊಂಡು ತಿನ್ಬೋದು. ಕಾಣಿಸ್ತಾ ಇರ್ಬೋದು ನಿಮ್ಗೆ. 6 ತಿಂಗಳು ಆರಾಮಾಗಿ ಪುಡಿ ಮಾಡ್ಕೊಂಡು, ಚಟ್ನಿ ಪುಡಿ ಮಾಡ್ಕೊಂಡು 6 ತಿಂಗಳು ಇಟ್ಕೊಂಡು ತಿನ್ಬೋದು, ಏನೂ ಆಗಲ್ಲ ಫ್ರೆಂಡ್ಸ್. ಇದನ್ನು ನಾನು ಪುಡಿ ಮಾಡಿಬಿಟ್ಟು ತೋರಿಸ್ತೀನಿ. ಇದನ್ನು ನಾನು ಚಟ್ನಿ ಪುಡಿ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ಥರ ಪುಡಿ ಆಗೈತೆ ಅಂತ.
ನೀವು ಮಾಡ್ಕೊಳ್ಳಿ ಮನ್ಯಾಗ. ತುಂಬಾ ಚೆನ್ನಾಗಿರ್ತೈತೆ ಫ್ರೆಂಡ್ಸ್, ತುಂಬಾ ರುಚಿಯಾಗಿರ್ತೈತೆ. ಇಡ್ಲಿಗ, ದೋಸೆಗ, ಚಪಾತಿಗ, ಆಪಮ್ ಮಾಡ್ತೀರಲ್ಲ ಆಪಮ್ಕ ತುಂಬಾ ಚೆಂದಾಗಿರ್ತೈತೆ. ರೈಸ್ ಜೊತೆ ಕೂಡ ಒಂಚೂರು ತುಪ್ಪ, ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿ ಉದುರಿಸ್ಕೊಂಡು ತಿಂದರೆ ಅದು ತುಂಬ ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ಇದನ್ನು ಚಟ್ನಿ ಪುಡಿ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನಾನು ಇದೇ ನಮ್ಮ ಮನೆ ಕಾಣಿಸ್ತೈತೆ. ಸೆಕೆ ಅಡುಗೆ ಮನೆಯಾಗ. ಇದು ದೇವ್ರ ಮನೆ. ಇವತ್ತು ಶುಕ್ರವಾರದ ಪೂಜೆ. ತುಂಬಾ ಸೆಕೆ. ಬನ್ನಿ ಮಿಕ್ಸಿಗೆ ಹಾಕ್ಬಿಟ್ಟು ನಾನು ತೋರಿಸ್ತೀನಿ. ಮಿಕ್ಸಿಗೆ ಹಾಕಾಯಿತು ನೋಡ್ರಿ. ಜಾಸ್ತಿ ನುಣ್ಣಗ ಮಾಡಬಾರ್ದು, ಈ ಮಟ್ಟಕ್ಕಿದ್ರೆ ಸಾಕು. ಕಾಣಿಸ್ತೈತೆ? ಈ ಮಟ್ಟಕ್ಕಿದ್ರೆ ಸಾಕು. ಇದು ಸ್ವಲ್ಪ ಆರಕ್ಕೆ ಹಾಕ್ಕೊಳ್ಳೋಣ. ಇವಾಗ ಒಂದು ಬಾಟ್ಲಾಗ ಇಲ್ಲ ಒಂದು ಡಬ್ಬಿ ಒಳಗೇನೆ ಪ್ಯಾಕ್ ಮಾಡಿ ಇಟ್ಕೊಳೋದು. ಈ ಚಟ್ನಿ ಪುಡಿ ಬಂದು ಈ ಅರ್ಜೆಂಟಾಗಿ ಕೆಲ್ಸಕ್ಕೆ ಹೋಗೋರ್ಕ, ಬಾಯಿ ಕೆಟ್ಟೋಗಿರೋರ್ಕ ಅವ್ರಿಗೆಲ್ಲ ತುಂಬ ಒಳ್ಳೆಯದು. ಬಾಯಿ ಕೆಟ್ಟೋಗಿರೋರು ಕೂಡ ತುಂಬ ರುಚಿಯಾಗಿರ್ತೈತೆ. ಬ್ಯಾಚುಲರ್ ಹುಡುಗಿರ್ಕ ಓದ್ಬೇಕಂತೇಳಿ ಬಂದಿರ್ತಾರಲ್ಲ ಅವ್ರಿಗೆ ಮತ್ತು ಬ್ಯಾಚುಲರ್ ಹುಡುಗರ್ಕ ಚಟ್ನಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ದೋಸೆನೋ ಟೈಮ್ಗೆ ಒಂದು ಪ್ಯಾಕೆಟು ಇಡ್ಲಿ ಆ ಸಿಟಿಸ್ಕೊಂಡು ಬಂದು ಒಂದು ದೋಸೆನೋ ಒಂದು ಇಡ್ಲಿನೋ ಹಾಕ್ಕೊಂಡು ಚಟ್ನಿ ಪುಡಿ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇಲ್ಲ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇಡ್ಲಿ ಜೊತೆ ದೋಸೆ ಜೊತೆ ಹಚ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು, ಚೆಂದಾಗಿರ್ತೈತೆ. ಹೆಲ್ತ್ಗೂ ತುಂಬ ಒಳ್ಳೆಯದು. ಯಾಕಂದರೆ ಇದ್ರಾಗ ಉದ್ದಿನ ಬೇಳೆನೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಕಡಲೆಬೇಳೆನೂ ಒಳ್ಳೆಯದೇ. ಇದು ಬೆಳ್ಳುಳ್ಳಿ, ಕರಿಬೇವು, ಇಂಗು ಎಲ್ಲ ಹಾಕಿದ್ದೀನಿ ಫ್ರೆಂಡ್ಸ್. ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದೇನು ಕೆಟ್ಟದೇನಲ್ಲ, ತುಂಬ ಒಳ್ಳೆಯದು. ಆಮೇಲೆ ಈ ಕೆಲಸಕ್ಕೆ ಹೋಗೋಕ್ಕೆ ಬಂದಿರ್ತಾರೆ ಊರು ಬಿಟ್ಟು ಊರ್ಗೆ ಬ್ಯಾಚುಲರ್ಸು, ಅವ್ರಿಗೆಲ್ಲ ತುಂಬ ಈಸಿ ಐಟಮ್ ಫ್ರೆಂಡ್ಸ್. ಇದು ಚಪಾತಿ ಜೊತೆ ಬಿಸಿ ಬಿಸಿ ರೈಸ್ ಜೊತೆ ತುಂಬ ಒಳ್ಳೆಯದು ನೋಡಿರಿ. ತುಂಬ ಟೇಸ್ಟಾಗಿರುತ್ತೆ. ಇದು ಸ್ವಲ್ಪ ಬಿಸಿ ಆಗಲಿ. ನಾನು ಉಪ್ಪು ನೋಡಿ ಹಾಕ್ಕೊಳ್ರಿ. ನಿಮ್ಮ ಗಾಣ ಸೆಟ್ಟಾಗಿಲ್ಲ ಅಂದರೆ ಸೆಕೆ ಬೇಜಾರು ಮಾಡ್ಕೊಬೇಡ್ರಿ, ಮೂತಿ ಉಚ್ಕೊಂಡೆ ಅಂತ. ಸೆಕೆಗೋಸ್ಕರ ನಾನು ಹಂಗೆ ಇದು ಮಾಡಿ ಒರೆಸ್ಕೊಂಡೆ. ನಿಮ್ಗೆ ಉಪ್ಪು ಬೇಕಾದರೆ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಆದರೆ ಕೆಟ್ಟೋಗುತ್ತೆ ಚಟ್ನಿ ಪುಡಿ. ನೀವು ಎಷ್ಟು ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕ್ಕೊಳ್ರಿ. ಅಳತೆ ನಿಮ್ಗೆ ಗೊತ್ತೇ ಇರ್ತೈತೆ. ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಾನು ಅಳತೆ ನಿಮಗೂ ಅಳತೆ ಗೊತ್ತಿರುತ್ತೆ. ನಾನೇನು ಹೇಳೋದೇನು ದೊಡ್ಡ ಇದಲ್ಲ, ನಿಮಗೂ ಅಳತೆ ಗೊತ್ತಿರುತ್ತೆ. ನೀವು ಅದ್ರ ತಗನೇ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಸಾಕಾಗಿಲ್ಲ ಅಂದರೆ ಇನ್ನೊಂಚೂರು ಮತ್ತೆ ನಾವು ಟೇಸ್ಟ್ ಮಾಡಿಬಿಟ್ಟು ಮತ್ತೆ ಹಾಕ್ಕೊಳ್ಬೋದು. ಯಾಕಂದರೆ ಜಾಸ್ತಿ ಆಗಿಬಿಟ್ರೆ ತಿನ್ನೋಕ್ಕೂ ಆಗಲ್ಲ, ಬಿಸಾಕೋಕ್ಕಾಗಲ್ಲ. ಅಷ್ಟು ಪದಾರ್ಥಗಳು ಹಾಕಿರ್ತೀರಿ ಮನೆಯಾಗ. ಉದ್ದಿನ ಬೇಳೆ,
ಇವೆಲ್ಲ ಎಷ್ಟು ರೇಟ್ ಅಂತ ನಿಮ್ಗೆ ಗೊತ್ತು. ಅವೆಲ್ಲ ವೇಸ್ಟ್ ಆಗುತ್ತೆ. ನೋಡಿ ಅಳತೆ ಮಾಡಿ ಹಾಕ್ಕೊಳ್ಳಿ. ಅದು ಉಪ್ಪು ಕಡಿಮೆ ಇದ್ದರೆ ಮತ್ತೆ ನೀವು ಚಟ್ನಿ ಪುಡಿ ಹಾಕ್ಬಿಡ್ಬೇಕಾದ್ರೆ ಅದಕ್ಕೊಂಚೂರು ಚಿಟಿಕೆ ಪುಡಿ ಉಪ್ಪು ಉದುರಿಸಿದ್ರೇನೂ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್. ಬನ್ನಿ ಎಲ್ಲರೂ ದೋಸೆ ಜೊತೆ ಚಟ್ನಿ ಪುಡಿ ಹಾಕ್ಕೊಂಡು ದೋಸೆ ತಿನ್ನೋಣ. ಥ್ಯಾಂಕ್ ಯು. ಸಿದ್ದು ಶೋಭಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಮ್ಮ ಚಾನಲ್ನ ಶೇರ್ ಮಾಡಿ. ನಮ್ಮ ಚಾನಲ್ ತುಂಬಾ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಹಿಂಗೆ ಇರಬೇಕು. ನಿಮ್ಗೆ ಇದೇ ಥರ ಐಟಮ್ಗಳು ಬೇಕಂದರೆ ಇದೇ ಥರ ಮಾಡಬೇಕು. ನಿಮ್ಗೆ ಅಕ್ಕ ತಲಿಸ್ಕೊಡಿ ಅಕ್ಕ ಅಂದರೆ ಖಂಡಿತ ನಾನು ಇನ್ನೂ ಬೇರೆ ಬೇರೆ ವಿಧಾನದಾಗ ನಿಮ್ಗೆ ಚಟ್ನಿ ಪುಡಿಗಳು, ಅಡುಗೆ ಐಟಮ್ದು ಎಲ್ಲ ನಾನು ಹೇಳ್ಕೊಡ್ತೀನಿ. ನನಗೆ ಗೊತ್ತಾಗಿರೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಏನಾರು ನನ್ನಿಂದ ತಪ್ಪಾಗಿದ್ದರೆ ಸಾರಿ, ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅನಿಸಿಕೆ. ಥ್ಯಾಂಕ್ ಯು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಬಾಯ್.